ಶಿವಗಂಗೆ ಗ್ರಾಮ ಪಂಚಾಯತಿ ದೇವಸ್ಥಾನಕ್ಕೆ ಚಲುಪ್ತರ ಸೈಟ್ಗಳು ಹಂಚ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ನಾನು ಆಲ್ರೆಡಿ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ. ತಹಸೀಲ್ದಾರ್ ಅತಿ ಶೀಘ್ರವಾಗಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಕೂಡ ಕಾರ್ಯಗತಕ್ಕೆ ತಗೊಂಡಿಲ್ಲ. ನಾವು ಬಡವರು ಕೊಡೋಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ, ಬಡವ್ರು ಮನೆ ಕಟ್ಕೊಳ್ಳೋಕ್ಕೂ ಕೂಡ ನಮ್ಮದೇನು ಇರೋದಿಲ್ಲ. ಬಟ್ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯಗೆ ಒಬ್ಬ ಕಾಂಗ್ರೆಸ್ ಮುಖಂಡರು ನಿನಗತ್ತು 15 ಅಂತ ಅಂತಾರೆ ಅಂತಂದರೆ, ಯಾರು ಕಾಂಗ್ರೆಸ್ ಸದಸ್ಯರ ಮನೆ ಸೊತ್ತೇನಲ್ಲ, ಅದು ಸಾರ್ವಜನಿಕರ ಸೊತ್ತು. ಸಾರ್ವಜನಿಕರು ಅನುಕೂಲ ಆಗೋಂಥ ಕೆಲಸ ಮಾಡಲಿ, ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಯಾರು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂತಾರೆ ಅಂಥವ್ರಿಗೆ 10-15 ಸೈಟ್ ಕೊಡ್ತೀನಿ ಅಂತ ಅನ್ನೋದು ಯಾವ ರೀತಿಯ ಸರಿ? ಅದು ತಹಸೀಲ್ದಾರರಿಗೆ ನಾನು ನೆನ್ನೆನೂ ಕೂಡ ಮಾತಾಡಿದ್ದೀನಿ, ಮೊನ್ನೆನೂ ಪ್ರತಿದಿನವೂ ಕೂಡ ಮಾತಾಡ್ತಾ ಇದ್ದೀನಿ. ಅದು ಸ್ವಲ್ಪ ಏನೋ ಬ್ಯುಸಿ ಇದ್ದೀನಿ, ಕಾರ್ಯಕ್ರಮ ಹಂಗೆ ಅಂತ ಹೇಳ್ತಾರೆ. ನಾವು ಕಾಯ್ದು ನೋಡ್ತೀವಿ. ಅಕಸ್ಮಾತ್ ಏನಾದ್ರು ಕೂಡ ತಹಸೀಲ್ದಾರ್ ತೀರ್ಮಾನ ತಗೊಂಡಿಲ್ಲ ಅಂತಂದರೆ ಲೋಕಾಯುಕ್ತರಿಗೆ, DC ಅವರಿಗೆ, ಸಂಬಂಧಪಟ್ಟ ಇಲಾಖೆಗೆಲ್ಲರೂ ಕೂಡ ಮೆಸೇಜ್ ಕೊಡ್ತೀವಿ. ಅದನ್ನು ಹಂಚಿಕೆ ಮಾಡಿ ಯಾರು ನಿರ್ಗತಿಕರು, ಯಾರು ದೀನದಲಿತರು, ಯಾರು ಬಡವರು ಅವ್ರಿಗೆ ಕೊಡಬೇಕು. ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಅಲ್ಲಿ ಬರೀ ಎಲ್ಲರೂ ಅಲ್ಲ, ಕೆಲವು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು ಮಾತ್ರ 1.5 ಲಕ್ಷ 2 ಲಕ್ಷಕ್ಕೆ ಅವರು ಬೇಕಾದ ಹಿಂಬಾಲಕರಿಗೆ, ಅದು ಕೊಳ್ಳೇಗಾಲ, ಮೈಸೂರು, ಮಳವಳ್ಳಿ, ತಮಿಳ್ನಾಡು ಹೊರಗಡೆ ಬಂದಿರತಕ್ಕಂಥವ್ರಿಗೆಲ್ಲ ಕೊಡ್ತಾವ್ರು. ಪಾಪ ಯಾರು ಅಮಾಯಕ ಬಡ ಹೆಣ್ಮಗಳು ಮನೆ ಕಟ್ಕೊಂತಿದ್ದು ತರಲೆ ಮಾಡಿದ್ರು, ಅವಾಗೆಲ್ಲ ವಿಚಾರ ಕೂಡ ಬೆಳಕಿಗೆ ಬಂದೈತಿ. ಅದು ಕಡೆ ಅದೇನೋ ತೀರ್ಮಾನ ತಗೊಂಡಿಲ್ಲ ತಹಸೀಲ್ದಾರರು ಅಂತಂದರೆ ಇದರ ಶಾಸಕರು ಕೂಡ ಇಂಟ್ರಿಫೇರ್ ಆಗಬಾರ್ದು. ಶಾಸಕರು ಮಾಡೋಂಥ ಒಂದು ಮನಸ್ಥಿತಿ ಇದ್ದರೆ ಎಲ್ಲ ಸೈಟನ್ನು ಹೊಡೆದು ಎಲ್ಲ ಬಡವ್ರಿಗೆ ಹಂಚ್ಲಿ, ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಅದು ನೀವು ಬರೀ ಮೆಂಬರ್ಗಳಿಗೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿರ್ತಕ್ಕಂಥವ್ರಿಗೆ 10 ಸೈಟ್ 15 ಸೈಟ್ ಕೊಡ್ತೀವಿ ಅಂತ ಕೇಳಲಿಕ್ಕೆ ನಾವು ರೆಡಿ ಇಲ್ಲ. ಅದು ಸಾರ್ವಜನಿಕವಾಗಿ ಅನುಕೂಲ ಆಗಬೇಕು, ಎಲ್ಲರೂ ಕೂಡ ಸಮಾಧಾನಕರ್ತ ಅಂತ ಕೆಲಸ ಆಗಬೇಕು. ಅದಾಗಲಿಲ್ಲ ಅಂತಂದರೆ ನಿಮ್ಮ ಏನಿಲ್ಲ, ನಾನು ಕೂಡ ನೋಡಿದ್ದೀನಿ ಅದು ಏನು ಅವ್ಯವಹಾರ ನಡೆದೈತೆ ಅಂತ. ಅದು ಪ್ರತಿ ಇಂಚಾಗಿ ಬೆಳಕಿತ್ತಾರಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ. PDO ಅಧಿಕಾರಿ 911 ಖಾತೆ ಮಾಡಿಕೊಟ್ಟಿದ್ದಾರೆ. 911 ಬೇಕಾದ್ರೆ ಇಲ್ಲಿ ಕೂತ್ಕೊಂಡೇ ಇರಿಸ್ಬೋದು, 911 ಯಾರು ಬೇಕಾದ್ರೂ ಇರಿಸ್ಬೋದು. ಬಟ್ ಅದರಿಂದ ಏನೂ ಪ್ರಯತ್ನಕ್ಕೆ ಬರಲ್ಲ. ನಾನು ಸಾಮಾನ್ಯ ಜನಗಳು ಕೇಳೋದು ಇಷ್ಟೇ, ಅವ್ರಿಗೆಲ್ಲ ಕಾಸು ಕೊಟ್ಟು ಮಾಡ್ಕೊಳ್ಳೋಂಥ ಅಭಿಪ್ರಾಯಕ್ಕೆ ಹೋಗಬೇಡಿ. ಅದು ಯಾವುದೇ ಕೋಣಕ್ಕೂ ಶಾಶ್ವತ ನಿಲ್ಲಲ್ಲ. ಅದು ಶಾಸಕರ ತೊ ಮಾತಾಡಿ, ತಹಸೀಲ್ದಾರ್ ತೊ ಮಾತಾಡಿ, ಯಾರು ನಿರ್ಗತಿಕರವರು ಅವರು ಕೊಡೋಂಥ ಕೆಲಸ ಆಗಬೇಕು. ಪಾಪ 1.5 ಲಕ್ಷ 2 ಲಕ್ಷ ಅವರು ಬಡವರು ತಾಂಡಿರ್ತಕ್ಕಂಥ ತಮಿಳ್ನಾಡಿಂದ ಬಂದು 1.5 ಲಕ್ಷ ಕೊಟ್ಟವನೆ ಅಂತಂದರೆ ಅವನೇ ಶ್ರೀಮಂತ ಅಲ್ಲ. ಕೊಳ್ಳೇಗಾಲದಿಂದ ಬಂದು ದುಡ್ಡು ಕೊಟ್ಟರೆ ಅವ್ನು ಶ್ರೀಮಂತ ಅಲ್ಲ. ಬಟ್ ಆದ ಕಾರಣ ಅಲ್ಲಿ ತಗೊಬೇಕಾದ್ರೆ ಕಾನೂನು ಪ್ರಕಾರವಾಗಿ ಏನಾಗಬೇಕು, ಅದು ಪ್ರತಿಕ್ರಿಯೆ ಆಗಲಿ, ಅವರೇ ಮಾಡ್ಕೊಂಡ್ಲಿ. ಬಟ್ ಅದು ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು. ನಾಳೆ ಯಾರು ಕೂಡ ಬಂದು ಡಮಿನೇಷನ್ ಮಾಡೋದು ಏನು ಮಾಡ್ತೀರಿ? ಏನಾದ್ರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಯಾರು ಕಾಂಗ್ರೆಸ್ ಸೇರ್ಕೊಂತಾರೆ ಅವ್ರಿಗೆ 10 ಸೈಟ್ ಅಂತೆ. ಯಾರು ತಾತನ ಮನೆ ಸುತ್ತೋದು? ಇದಕ್ಕೆಲ್ಲ ಅವಕಾಶನೇ ಇಲ್ಲ. ಯಾವುದೇ ಕಾರಣಕ್ಕೂ ಅದಕ್ಕೆ ಅನುವು ಮಾಡಿಕೊಡಲ್ಲ. ಅದೆಲ್ಲ ತೆರವುಗೊಳಿಸ್ಬೇಕು, ಬಡವ್ರ ಬಗ್ರಿಗೆ ಹಂಚಿಕೆ ಆಗಬೇಕು. ಯಾಕೆ ಸರ್ ಅದು ದೇವಸ್ಥಾನ ಚಲುಪ್ತರ ಹಂಚ್ತಾ ಇದ್ದಾರೆ? ಕಾಸು ಸರ್ಕಾರಿ ಸೊತ್ತು, ಗೋಮಾಳ, ಗ್ರಾಮ ಠಾಣ, ಶಾಸಕರ ಜೊತೆ ಇದ್ಬಿಟ್ಟು ಏನು ಕೇಳಂಗಿಲ್ಲ. ಮತ್ತು ನಾವೇನು ಕಣ್ಮುಚ್ಚಂಗೆ ಕೂತಿದ್ದೀವಿ ವಿರೋಧ ಪಕ್ಷದಲ್ಲಿ? NDA ಕಾರ್ಯಕರ್ತನ ಕಣ್ಮುಚ್ಚಂಗೆ ಕೂತಿಲ್ಲ. ಅದು ಒಳ್ಳೆ ರೀತಿಲ್ಲ, ಹಂಗೆ ನಾವೇನು ತರಲೆ ಮಾಡಲ್ಲ. ಬಟ್ ಕಾಂಗ್ರೆಸ್ ಪಾರ್ಟಿಗೆ ಹೋದವ್ರು ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಕಾಂಗ್ರೆಸ್ ಪಾರ್ಟಿಗೆ ಹೋದವ್ರಿಗೆಲ್ಲ ಅಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಸದಸ್ಯರುಗಳು, ಅಧ್ಯಕ್ಷರು ಸೇರ್ಕೊಂಡವ್ರು ಮಾತ್ರ ಅಂತೆ. ಒಂದು ಮಾಹಿತಿ ಅವ್ರಿಲ್ಲ ಅಂತ ಒಪ್ಕೊಂಡ್ಲಿ. ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಮನೇಲಿ ಕೂತ್ಕೊಂಡು ಮಾತಾಡೋರೆ, 10 ಸೈಟ್ ನೀನು ಅನ್ಸ್ಕೋ, ಅವ್ನು ಸ್ವಲ್ಪ ತರಲೆ ಮಾಡ್ತಾನೆ 15 ಸೈಟ್ ಕೊಡು ಅಂತಂದರೆ ಎಷ್ಟು ಮಟ್ಟ ಸರಿ ಇದು? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋಂಥ ಮಾತೇ ಅಲ್ಲ. ಅತಿ ಶೀಘ್ರವಾದನ್ನೆಲ್ಲ ಓಡಾಡಿಸಿ ಅದು ಬಡವ್ರಿಗೆ ಹಂಚೋಂಥ ಕೆಲಸ ನಾವು ಖಂಡಿತ ಕೂಡ ಮಾಡ್ತೀವಿ.